ನಮಸ್ಕಾರ ಗೆಳೆಯರೆ, ಇಂದು ನಾವು ನಮ್ಮ ಮನೆಯ ಸುತ್ತಮುತ್ತ ಕಾಣಿಸುವ ಜರಿ ಅಥವಾ ಸೆಂಟಿಪೇಡ್ ಬಗ್ಗೆ ತಿಳಿಯೋಣ. ಜರಿಗಳನ್ನು ನೋಡಿದರೆ ಸಾಕು ನಮಗೆ ಒಂದು ರೀತಿಯ ಭಯ ಮತ್ತು ಅಸಹ್ಯ ಹುಟ್ಟುತ್ತದೆ. ಆದರೆ ಈ ಸಣ್ಣ ಜೀವಿಯ ಹಿಂದೆ ನಮಗೆ ತಿಳಿಯದ ನೂರಾರು ರಹಸ್ಯಗಳಿವೆ. ಮೊದಲನೆಯದಾಗಿ ಸೆಂಟಿಪೇಡ್ ಎನ್ನುವ ಹೆಸರಿನ ಅರ್ಥವನ್ನು ತಿಳಿಯೋಣ. ಲ್ಯಾಟಿನ್ ಭಾಷೆಯಲ್ಲಿ ಸೆಂಟಿ ಎಂದರೆ 100 ಮತ್ತು ಪೀಡ್ ಎಂದರೆ ಕಾಲುಗಳು ಎಂದು ಅರ್ಥ. ಅಂದರೆ 100 ಕಾಲುಗಳಿರುವ ಜೀವಿ ಎಂದು ನಾವು ಇದನ್ನು ಕರೆಯುತ್ತೇವೆ. ಆದರೆ ವಿಜ್ಞಾನದ ಪ್ರಕಾರ ಜರಿಗಳಿಗೆ ಎಂದಿಗೂ ಸರಿಯಾಗಿ 100 ಕಾಲುಗಳು ಇರುವುದಿಲ್ಲ. ಕೆಲವು ಜರಿಗಳಿಗೆ ಕೇವಲ 30 ಕಾಲುಗಳಿದ್ದರೆ ಇನ್ನೂ ಕೆಲವು 350ಕ್ಕೂ ಹೆಚ್ಚು ಕಾಲುಗಳಿರುತ್ತವೆ. ಆಶ್ಚರ್ಯದ ವಿಷಯವೆಂದರೆ ಜರಿಗಳಿಗೆ ಕಾಲುಗಳ ಸಂಖ್ಯೆ ಯಾವಾಗಲೂ ಸಮಸಂಖ್ಯೆಯಲ್ಲಿ ಇರುವುದಿಲ್ಲ. ಅಂದರೆ ಇವುಗಳಿಗೆ 15 ಜೋಡಿ ಅಥವಾ 21 ಜೋಡಿ ಕಾಲುಗಳಿರುತ್ತವೆ. ಹೊರತು 20 ಅಥವಾ 50 ಜೋಡಿ ಇರುವುದಿಲ್ಲ. ಜರಿಗಳು ಭೂಮಿಯ ಮೇಲೆ ಸುಮಾರು 400 ಮಿಲಿಯನ್ ವರ್ಷಗಳಿಂದ ವಾಸಿಸುತ್ತಿವೆ. ಇವು ಡೈನೋಸಾರ್ಗಳಿಗಿಂತಲೂ ಹಳೆಯ ಜೀವಿಗಳು ಎಂದರೆ ನೀವು ನಂಬಲೇಬೇಕು. ಜರಿಗಳು ಆರ್ಥ್ರೋಪಾಡ್ ಗುಂಪಿಗೆ ಸೇರಿದ ಜೀವಿಗಳಾಗಿವೆ. ಇವುಗಳನ್ನು ನಾವು ಕೀಟಗಳು ಎಂದು ತಪ್ಪಾಗಿ ಭಾವಿಸುತ್ತೇವೆ. ಆದರೆ ಇವು ಕೀಟಗಳಲ್ಲ. ಕೀಟಗಳಿಗೆ ಕೇವಲ 6 ಕಾಲುಗಳಿರುತ್ತವೆ. ಆದರೆ ಇವುಗಳಿಗೆ ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಕಾಲುಗಳಿವೆ. ಜರಿಗಳ ದೇಹವು ಹಲವಾರು ಸಣ್ಣ ಭಾಗಗಳಿಂದ ಮಾಡಲ್ಪಟ್ಟಿದೆ. ಪ್ರತಿ ಭಾಗದಲ್ಲೂ 1 ಜೋಡಿ ಕಾಲುಗಳು ಇರುತ್ತವೆ. ಜರಿಗಳಲ್ಲಿ ನೂರಾರು ಪ್ರಭೇದಗಳಿವೆ. ಪ್ರತಿಯೊಂದು ವಿಭಿನ್ನ ಗಾತ್ರ ಮತ್ತು ಬಣ್ಣವನ್ನು ಹೊಂದಿರುತ್ತವೆ. ಜರಿಗಳು ಕತ್ತಲನ್ನು ಇಷ್ಟಪಡುವ ಜೀವಿಗಳು. ಆದ್ದರಿಂದಲೇ ಇವು ರಾತ್ರಿ ವೇಳೆ ಹೆಚ್ಚು ಕಾಣಿಸಿಕೊಳ್ಳುತ್ತವೆ. ಹಗಲು ಹೊತ್ತಿನಲ್ಲಿ ಇವು ಕಲ್ಲುಗಳ ಕೆಳಗೆ, ಎಲೆಗಳ ರಾಶಿಯಲ್ಲಿ ಅಥವಾ ಮಣ್ಣಿನ ಅಡಿಯಲ್ಲಿ ಅಡಗಿರುತ್ತವೆ. ಇವುಗಳಿಗೆ ತೇವಾಂಶ ಎಂದರೆ ಬಹಳ ಇಷ್ಟ. ಒಣ ಪ್ರದೇಶದಲ್ಲಿ ಇವು ಬದುಕಲಾರವು, ಏಕೆಂದರೆ ಜರಿಗಳ ದೇಹದ ಮೇಲೆ ಮೇಣದಂತಹ ರಕ್ಷಣಾ ಪದರ ಇರುವುದಿಲ್ಲ. ಇದರಿಂದಾಗಿ ಇವುಗಳ ದೇಹದ ನೀರು ಬೇಗನೆ ಆವಿಯಾಗಿ ಹೋಗುತ್ತದೆ. ಜರಿಗಳು ಅಪ್ಪಟ ಮಾಂಸಾಹಾರಿ ಜೀವಿಗಳು ಎಂದು ನಿಮಗೆ ಗೊತ್ತೇ? ಹೌದು, ಇವು ಸಣ್ಣ ಕೀಟಗಳು, ಜೀರುಂಡೆಗಳು ಮತ್ತು ಹುಳುಗಳನ್ನು ಬೇಟೆಯಾಡಿ ತಿನ್ನುತ್ತವೆ. ದೊಡ್ಡ ಗಾತ್ರದ ಜರಿಗಳು ಕಪ್ಪೆಗಳು, ಹಲ್ಲಿಗಳು ಮತ್ತು ಸಣ್ಣ ಪಕ್ಷಿಗಳನ್ನು ಕೂಡ ಕೊಂದು ತಿನ್ನುತ್ತವೆ. ಜರಿಗಳು ಬೇಟೆಯಾಡಲು ಬಳಸುವ ತಂತ್ರ ಬಹಳ ಭೀಕರವಾಗಿರುತ್ತದೆ. ಇವುಗಳ ತಲೆಯ ಹತ್ತಿರ ಫೋರ್ಸಿಪ್ಯೂಲ್ಸ್ ಎಂಬ 2 ಕೊಂಡಿಗಳಿವೆ. ಇವು ವಾಸ್ತವವಾಗಿ ಕಾಲುಗಳೇ ಆಗಿದ್ದರೂ ಇವು ವಿಷವನ್ನು ಹರಿಸುವ ಶಸ್ತ್ರಗಳಾಗಿ ಮಾರ್ಪಟ್ಟಿವೆ. ಈ ಕೊಂಡಿಗಳ ಮೂಲಕ ಜರಿಯು ತನ್ನ ಬೇಟೆಯ ದೇಹಕ್ಕೆ ವಿಷವನ್ನು ಸೇರಿಸುತ್ತದೆ. ಈ ವಿಷವು ಬೇಟೆಯನ್ನು ಕ್ಷಣಾರ್ಧದಲ್ಲಿ ಪಾರ್ಶ್ವವಾಯುವಿಗೆ ಒಳಗಾಗುವಂತೆ ಮಾಡುತ್ತದೆ. ನಂತರ ಜರಿಯು ಆರಾಮವಾಗಿ ತನ್ನ ಆಹಾರವನ್ನು ಸೇವಿಸುತ್ತದೆ. ಜರಿಗಳಿಗೆ ಕಣ್ಣುಗಳಿದ್ದರೂ ಅವುಗಳಿಗೆ ಸ್ಪಷ್ಟವಾಗಿ ಕಾಣಿಸುವುದಿಲ್ಲ. ಕೆಲವು ಜರಿ ಪ್ರಭೇದಗಳಿಗೆ ಕಣ್ಣುಗಳೇ ಇರುವುದಿಲ್ಲ. ಹಾಗಾದರೆ ಇವು ಬೇಟೆಯನ್ನು ಹೇಗೆ ಹುಡುಕುತ್ತವೆ ಎಂಬ ಪ್ರಶ್ನೆ ಮೂಡಬಹುದು. ಇವುಗಳ ತಲೆಯ ಮೇಲಿರುವ ಉದ್ದನೆಯ ಆಂಟೆನಾಗಳು ಇವುಗಳಿಗೆ ಸಹಾಯ ಮಾಡುತ್ತವೆ. ಈ ಸ್ಪರ್ಶಾಂಶಗಳ ಮೂಲಕ ಜರಿಯು ಶಬ್ದ, ಕಂಪನ ಮತ್ತು ವಾಸನೆಯನ್ನು ಗ್ರಹಿಸುತ್ತದೆ. ಜರಿಗಳು ತುಂಬಾ ವೇಗವಾಗಿ ಓಡಬಲ್ಲ ಜೀವಿಗಳು. ಇವುಗಳ ಕಾಲುಗಳು ಒಂದಕ್ಕೊಂದು ತಗುಲದಂತೆ ಅಚ್ಚುಕಟ್ಟಾಗಿ ಚಲಿಸುತ್ತವೆ. ಈ ವೇಗವೇ ಇವುಗಳಿಗೆ ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಜರಿಯು ತನ್ನ ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಮತ್ತೊಂದು ವಿಚಿತ್ರ ತಂತ್ರವನ್ನು ಬಳಸುತ್ತದೆ. ಯಾರಾದರೂ ಜರಿಯ ಕಾಲನ್ನು ಹಿಡಿದರೆ ಅದು ಆ ಕಾಲನ್ನು ತನ್ನ ದೇಹದಿಂದ ಕಳಚಿಕೊಂಡು ಓಡಿ ಹೋಗುತ್ತದೆ. ಅಚ್ಚರಿಯ ವಿಷಯವೆಂದರೆ ಕೆಲವು ದಿನಗಳ ನಂತರ ಆ ಜಾಗದಲ್ಲಿ ಹೊಸ ಕಾಲು ಮೊಳೆಯುತ್ತದೆ. ಜರಿಗಳು ಚರ್ಮವನ್ನು ಸುಲಿದು ಬೆಳೆಯುತ್ತವೆ. ಇದನ್ನು ಮೋಲ್ಟಿಂಗ್ ಎನ್ನುತ್ತಾರೆ. ಪ್ರತಿ ಬಾರಿ ಚರ್ಮ ಸುಲಿದಾಗ ಇವುಗಳ ಕಾಲುಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ. ಜರಿಗಳು ತಮ್ಮನ್ನು ತಾವು ಸ್ವಚ್ಛವಾಗಿಟ್ಟುಕೊಳ್ಳುತ್ತವೆ. ಆಹಾರ ತಿಂದ ನಂತರ ಇವು ತಮ್ಮ ಕಾಲುಗಳನ್ನು ಮತ್ತು ಆಂಟೆನಾವನ್ನು ಬಾಯಿಯಿಂದ ನೆಕ್ಕಿ ಸ್ವಚ್ಛಗೊಳಿಸುತ್ತವೆ. ಜರಿಗಳಲ್ಲಿ ಗಂಡು ಮತ್ತು ಹೆಣ್ಣು ಜರಿಗಳ ನಡುವೆ ವ್ಯತ್ಯಾಸ ಗುರುತಿಸುವುದು ಕಷ್ಟ. ತಾಯಿ ಜರಿಯು ತನ್ನ ಮೊಟ್ಟೆಗಳ ಬಗ್ಗೆ ಬಹಳ ಕಾಳಜಿ ವಹಿಸುತ್ತದೆ. ಅದು ಮೊಟ್ಟೆಗಳ ಮೇಲೆ ಶಿಲೀಂಧ್ರ ಬೆಳೆಯದಂತೆ ತನ್ನ ದೇಹದಿಂದ ಸುತ್ತುವರೆದು ರಕ್ಷಿಸುತ್ತದೆ. ಮರಿಗಳು ಹುಟ್ಟುವವರೆಗೂ ತಾಯಿ ಜರಿ ಯಾವುದೇ ಆಹಾರವನ್ನು ಸೇವಿಸದೆ ಕಾಯುತ್ತದೆ. ಜರಿಗಳ ಆಯಸ್ಸು 5 ರಿಂದ 6 ವರ್ಷಗಳವರೆಗೆ ಇರುತ್ತದೆ. ಇದು ಕೀಟಗಳಿಗೆ ಹೋಲಿಸಿದರೆ ತುಂಬಾ ಹೆಚ್ಚು. ಈಗ ಮನುಷ್ಯರಿಗೆ ಜರಿಯಿಂದ ಆಗುವ ಅಪಾಯದ ಬಗ್ಗೆ ತಿಳಿಯೋಣ. ಜರಿಗಳು ಸಾಮಾನ್ಯವಾಗಿ ಮನುಷ್ಯರನ್ನು ಕಂಡರೆ ಓಡಿ ಹೋಗುತ್ತದೆ. ಆದರೆ ನಾವು ಅವುಗಳನ್ನು ಕೆಣಕಿದಾಗ ಅಥವಾ ಅಕಸ್ಮಾತ್ ಅವುಗಳ ಮೇಲೆ ಕಾಲಿಟ್ಟಾಗ ಕಚ್ಚುತ್ತವೆ. ಜರಿ ಕಚ್ಚಿದರೆ ವಿಪರೀತ ನೋವು, ಊತ ಮತ್ತು ತುರಿಕೆ ಉಂಟಾಗುತ್ತದೆ. ಇದರ ನೋವು ಜೇನುನೊಣ ಕಚ್ಚಿದ ಅನುಭವದಂತೆ ಇರುತ್ತದೆ. ಹೆಚ್ಚಿನ ಜರಿಗಳ ವಿಷ ಮನುಷ್ಯರಿಗೆ ಪ್ರಾಣಾಪಾಯಕಾರಿ ಅಲ್ಲ.
ಆದರೆ ಕೆಲವು ಜನರಿಗೆ ಈ ವಿಷದಿಂದ ಅಲರ್ಜಿ ಉಂಟಾಗಬಹುದು. ಒಂದು ವೇಳೆ ಜರಿ ಕಚ್ಚಿದರೆ ಆ ಜಾಗವನ್ನು ಸೋಪಿನ ನೀರಿನಿಂದ ತೊಳೆಯಬೇಕು. ನೋವು ಹೆಚ್ಚಿದ್ದರೆ ಐಸ್ ಪ್ಯಾಕ್ ಇಡುವುದು ಒಳ್ಳೆಯದು. ಜರಿಗಳನ್ನು ನಿಯಂತ್ರಿಸಲು ಮನೆಯಲ್ಲಿ ತೇವಾಂಶ ಇರದಂತೆ ನೋಡಿಕೊಳ್ಳಬೇಕು. ಮನೆಯ ಮೂಲೆಗಳಲ್ಲಿರುವ ಕಸ ಮತ್ತು ಹಳೆಯ ಪೇಪರ್ ರಾಶಿಗಳನ್ನು ತೆಗೆದುಹಾಕಬೇಕು. ಜರಿಗಳು ಮನೆಯೊಳಗೆ ಬರದಂತೆ ಕಿಟಕಿ ಮತ್ತು ಬಾಗಿಲುಗಳ ಸಣ್ಣ ರಂಧ್ರಗಳನ್ನು ಮುಚ್ಚಬೇಕು. ರೈತರಿಗೆ ಜರಿಗಳು ಒಂದು ರೀತಿಯ ಮಿತ್ರರು ಕೂಡ ಹೌದು. ಏಕೆಂದರೆ ಇವು ಬೆಳೆಗಳನ್ನು ನಾಶ ಮಾಡುವ ಸಣ್ಣ ಸಣ್ಣ ಕೀಟಗಳನ್ನು ತಿಂದು ಹಾಕುತ್ತವೆ. ಜರಿ ಮತ್ತು ಸಾವಿರ ಕಾಲು ನಡುವೆ ವ್ಯತ್ಯಾಸವಿದೆ. ಸಾವಿರ ಕಾಲುಗಳು ಸಸ್ಯಾಹಾರಿಗಳು ಮತ್ತು ಅವುಗಳ ತುಂಬಾ ನಿಧಾನವಾಗಿ ಚಲಿಸುತ್ತವೆ. ಸಾವಿರ ಕಾಲುಗಳಿಗೆ ಪ್ರತಿ ಭಾಗದಲ್ಲಿ 2 ಜೋಡಿ ಕಾಲುಗಳಿರುತ್ತವೆ. ಆದರೆ ಜರಿಗಳಿಗೆ ಪ್ರತಿ ಭಾಗದಲ್ಲಿ ಕೇವಲ 1 ಜೋಡಿ ಕಾಲು ಮಾತ್ರ ಇರುತ್ತದೆ. ಜರಿಯು ಸಾಯುವ ಸಂದರ್ಭದಲ್ಲಿ ತನ್ನ ದೇಹವನ್ನು ಸುರುಳಿ ಸುತ್ತಿಕೊಳ್ಳುತ್ತದೆ. ಪ್ರಪಂಚದ ಅತಿ ದೊಡ್ಡ ಜರಿ ಅಮೆಜಾನ್ ಜೈಂಟ್ ಸೆಂಟಿಪೇಡ್ ಸುಮಾರು 12 ಇಂಚು ಉದ್ದವಿರುತ್ತದೆ. ಇದು ಬಾವಲಿಗಳನ್ನು ಕೂಡ ಬೇಟೆಯಾಡುವ ಸಾಮರ್ಥ್ಯ ಹೊಂದಿದೆ. ಜರಿಗಳ ಉಸಿರಾಟದ ವ್ಯವಸ್ಥೆಯು ಕೂಡ ವಿಚಿತ್ರವಾಗಿದೆ. ಇವು ತಮ್ಮ ದೇಹದ ಪಾರ್ಶ್ವದಲ್ಲಿರುವ ಸಣ್ಣ ರಂಧ್ರಗಳ ಮೂಲಕ ಉಸಿರಾಡುತ್ತವೆ. ಇವುಗಳ ರಕ್ತಕ್ಕೆ ಯಾವುದೇ ಬಣ್ಣ ಇರುವುದಿಲ್ಲ. ಅದನ್ನು ಇಮ್ಯುಲಿನ್ಸ್ ಎನ್ನಲಾಗುತ್ತದೆ. ಜರಿಗಳು ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇವು ಕೀಟಗಳ ಸಂಖ್ಯೆಯನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತವೆ. ನೋಡಲು ಭಯಾನಕವಾಗಿದ್ದರೂ ಇವು ಪ್ರಕೃತಿಯ ಒಂದು ಅದ್ಭುತ ಸೃಷ್ಟಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.